ಕಾರ್ಯಾಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವ್ರ ಹೆಸರುಗಳನ್ನ ಘೋಷಣೆ ಮಾಡ್ತಾರೆ. ಅದ್ರ ಜೊತೆ ವಿವಿಧ ಸಮಿತಿ ಎಲ್ಲರೂ ಅದ್ರಾಗ ಇನ್ವಾಲ್ವ್ ಇರ್ತಾರೆ. ಮತ್ತ ವಿವಿಧ ಸಮಾಜದವ್ರು ಕೂಡ ಎಲ್ಲಾ ಸಮಾಜದವರು ಅಂದ್ರೆ ಎಲ್ಲಾ ಸಮುದಾಯದವರು ಕೂಡ ಅದರಲ್ಲಿ ಇರ್ತಾರೆ. ಅದ್ರ ಜೊತೆ ವಿಶೇಷವಾಗಿ ಮಹಿಳಾ ಘಟಕ ಇಲ್ಲೇನು ತಾಯಿಯಂದಿರೆಲ್ಲ ಬಂದಾರ ಅವರೆಲ್ಲ ಇರ್ತಾರೆ. ಒಟ್ಟಾರೆ ನಾನು ನೀನು ಅನ್ನೋದಕ್ಕಿಂತ ನಮ್ಮೆಲ್ಲರ ಉದ್ದೇಶ ಬಸವಣ್ಣವ್ರ ಜಯಂತಿ ಯಶಸ್ವಿ ಮಾಡೋದು, ಬಸವಣ್ಣವ್ರ ತತ್ವವನ್ನ ನಾವು ಫಾಲೋ ಮಾಡೋದು. ಯಾಕಂದ್ರೆ ಬಸವಣ್ಣವ್ರ ತತ್ವ ನಾವು ಯಾರು ಫಾಲೋ ಮಾಡ್ತೀವಿ ನಿಜಕ್ಕೂ ಅದು ನಮ್ಮದೇ ಪ್ರಗತಿ ಆಗ್ತದೆ, ನಮ್ಮದೇ ಏಳಿಗೆ ಆಗ್ತದ. ನಿಮ್ಗೆಲ್ಲ ಗೊತ್ತದ, ಈ ಕೋವಿಡ್ದಾಗ ಲಾಕ್ಡೌನ್ ಆಯ್ತು. ಲಾಕ್ಡೌನ್ ಆದಾಗ ಎಂತೆಂಥ ದೇವಾಲಯ ಸುದೇಕ್ ಲಾಕ್ಡೌನ್ ಆದ್ರು. ಆ ಸಂದರ್ಭದಾಗ ಯಾರೂ ಬರಲಿಲ್ಲ. ಅಂತ ಸಂದರ್ಭದಾಗ ಬಸವಣ್ಣವ್ರು ಲಿಂಗ ಕೊಟ್ಟಿದ್ರು, ಆ ಲಿಂಗವನ್ನ ಪ್ರತಿಯೊಬ್ಬರು ನಾವು ಪೂಜೆ ಮಾಡಿದ್ವಿ. ಅದು ಒಂದು ದೈವಿ ಶಕ್ತಿ ಪೂಜೆ, ಆ ಜಪ ಪ್ರಾರ್ಥನೆ ಅವೆಲ್ಲ ಇದರದಿಂದ ಅದು ಒಂದು ದೈವಿ ಶಕ್ತಿದಿಂದ ಅದಕ್ಕೊಂದು ಆ ವ್ಯಾಕ್ಸಿನ್ ಕಂಡುಹಿಡಿಯೋದಾಯ್ತು, ಅದ ಹೋಗಿ ಮತ್ತೆ ಒಳ್ಳೆಯ ಇದು ಬಂದಂಗಾಯ್ತು. ಒಟ್ಟಾರೆ ಬಸವಣ್ಣವ್ರು ಕೊಟ್ಟಂತದ್ದು ಅದಕ್ಕೆ ಯಾವುದಕ್ಕೂ ಲಾಕ್ ಇಲ್ಲ ಅಂತಕ್ಕಂಥ ಇಲ್ಲೊಂದು ಸಂದೇಶವನ್ನ ನೀಡುತ್ತಾ ಒಟ್ಟಾರೆ ಈ ಬಸವ ಜಯಂತಿ ಬಹಳ ಯಶಸ್ವಿಯಾಗಿ ಇವತ್ತು ನಾಳೆ ನಾಳೆ 3 ದಿನ ನೀವೆಲ್ಲರೂ ಇದರಲ್ಲಿ ಚನ್ನಬಸವ ಆಶ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ಈಗ ಸ್ವಾಗತ ಸಮಿತಿ ನನ್ನ ಹೆಸರನ್ನ ಈಗ ನಮ್ಮ ಕಿರಣ್ ಖಂಡ್ರೆ ಅಣ್ಣವ್ರು ಓದ್ತಾರೆ. ನೀವೆಲ್ಲ ಚಪ್ಪಾಳೆ ತಟ್ಟಿ ಅದ್ರಾಗ ಎಲ್ಲರೂ ಇದ್ದೀರಿ. ಅವರು ಇವರು ಅವ್ರದ್ದದ ಇವ್ರದ್ದಿಲ್ಲ ಅಂಬೋದಿಲ್ಲ. ಈಗಾಗಲೇ ಮಾಸೆಟ್ಟಿ ಅಣ್ಣವ್ರು ಹೇಳಿದಾಗ ಅವ್ರದೇ ಅಂತಲ್ಲ, ಎಲ್ಲರೂ ಅದ್ರಾಗ ಇದ್ದೇ ಒಬ್ಬ ಭಾವ ಇಟ್ಕೊಂಡು ನಾವು ಮಾಡ್ಕೊಂಡು ಹೋಗೋಣ. ಇದು ಸಮಾಜ ಹಿತ, ಇದು ನಾಡಿನ ಹಿತ, ಇದು ರಾಷ್ಟ್ರದ ಹಿತ, ಇದು ಧರ್ಮದ ಹಿತ ಇಟ್ಕೊಂಡು ನಾವು ನೀವೆಲ್ಲ ಇದಕ್ಕೆ ಯಶಸ್ವಿ ಮಾಡೋಣ ಅಂತಕ್ಕಂಥ ಮಾತನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಖುಷಿ. ಅವರು ಪೂಜ್ಯವರು ಹೇಳಿದಂಗೆ ಹಾಗೆ ಮಾಸ್ಟರ್ಗಳು ಹೇಳಿದಂಗೆ ಅನೇಕತೆಯಲ್ಲಿ ಏಕತೆ, ಅನೇಕತೆ ಇರಬಹುದು ನಮ್ಮಲ್ಲಿ, ಬಹು ಸಂಖ್ಯೆ ಇರಬಹುದು. ಆದರೆ ಅದರಲ್ಲಿ ಏಕತೆ ಎಂಬ ಮನೋಭಾವನೆಯನ್ನು ನಾವೆಲ್ಲರೂ ಎತ್ತಿ ತೋರಿಸೋಣ ಈ ಮೆರವಣಿಗೆಯಲ್ಲಿ ಅಂತ ನನ್ನ ಆಸೆಯಾಗಿರುತ್ತದೆ. ಹಾಗೂ ಈ ಬಸವ ಜಯಂತಿಯ ಗೌರವಾಧ್ಯಕ್ಷರಾಗಿ ಸಿದ್ದರಾಮಪ್ಪ ಬಂಕಿಯವರನ್ನು ನೇಮಕ ಮಾಡಲಾಗಿದೆ. ಹಾಗೂ ಈ ಬಸವ ಸಮಿತಿಯ ಗೌರವಾಧ್ಯಕ್ಷ ಕಾರ್ಯಾಧ್ಯಕ್ಷರಾಗಿ ಶಿವಲಪುಂಡೆ ಅವರನ್ನು ನೇಮಿಸಲಾಗಿದೆ. ಹಾಗೂ ಬಸವ ಸಮಿತಿಯ ಉತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿ ಪ್ರಕಾಶ್ ಮಾಸೆಟ್ಟೆ ಅವರನ್ನು ನೇಮಕ ಮಾಡಲಾಗಿದೆ. ಜಗದೀಶ್ ಖಂಡ್ರೆ ಅವರನ್ನು ಕೂಡ, ಆಕಾಶ್ ಶೆಟ್ಟಿ, ಅಶೋಕ್ ಬೋಗೆ, ಚಂದ್ರಕಾಂತ್ ಪಾಟೀಲ್ ಹಾಗೂ ಮಹಿಳಾ ಪ್ರತಿನಿಧಿಯಾಗಿ ಮಾನಂದ ದೇಶಮುಖ್ ಅವರು, ಚಂದ್ರಕಲಾ ಪ್ರಭು ಡಿಗ್ಗೆ ಅವರು, ಮಲ್ಲಮ್ಮ ಆರ್ ಪಾಟೀಲ್ ಅವರು, ಪಾರ್ವತಿ ಚಂದ್ರಕಾಂತ್ ರಣಗಾಪುರ ಅವರನ್ನು ನೇಮಕ ಮಾಡಲಾಗಿದೆ. ಹಾಗೂ ಮೆರವಣಿಗೆ ಸಮಿತಿಯಲ್ಲಿ ಚಂದ್ರಶೇಖರ್ ಎಮ್ಮೆ, ಪಾರ್ವತಿ ದುಗುಲ್ಪುರೆ ಅವರು ಇದ್ದಾರೆ. ಹಾಗೂ ಮೆರವಣಿಗೆಯಲ್ಲಿ ಸರಸ್ವತಿ ತಾಯಿಯವರು ಕೂಡ ಅವರನ್ನು ಕೂಡ ಸ್ವಾಗತ ಮಾಡುತ್ತೇವೆ. ಮೆರವಣಿಗೆಯಲ್ಲಿ ಚಂದ್ರಶೇಖರ್ ಎಮ್ಮೆ ಹಾಗೂ ಕಪಿಲ್ ಕಲ್ಯಾಣೆ, ಸಂಗಮೇಶ್ ವಾಲೆ ಹಾಗೂ ಮಾಂತೇಶ್ ದೇಶಮುಖೆ ಹಾಗೂ ಜಯರಾಜ್ ಪಾತ್ರೆ ಇವೆಲ್ಲರನ್ನು ಮತ್ತು ಎಲ್ಲರನ್ನು ಸೇರಿಸಿಕೊಂಡು ಮಾಡಬೇಕು. ಮತ್ತು ವಿವಿಧ ಸಮಾಜದ ಮುಖಂಡರಾದಂಥ ಸಂತೋಷ್ ಹಡ್ಪದವರು ಹಾಗೂ ಮಡಿವಾಳ ಸಮಾಜದವರು, ಅಂಬಿಗರ ಚೌಡಯ್ಯನ ಸಮಾಜದವರು, ಹಡಪದ ಸಮಾಜದವರು, ಸಂಗಾರ ಹರಳೆಯನ ಸಮಾಜದವರು ಹಾಗೂ ಅವರಿಗೆ ಆಹ್ವಾನ ಮಾಡ್ಲಕ್ಕ ಸಮಾಜದವರು, ವಿವಿಧ ಸಮಾಜದವ್ರಿಗೆ ಆಹ್ವಾನ ಮಾಡ್ಲಕ್ಕ ಇಲ್ಲಿ 4 ಜನ ಹೆಸರು ಕೊಟ್ಟಿದ್ದೇವಲ್ಲ. ಅದೇ ವಿವಿಧ ಸಮಾಜದವರಿಗೆ ಸಂಪರ್ಕ ಮಾಡುವಂಥ ಕೆಲಸ ಸಂತೋಷ್ ಹಡಪದ್, ಸಂತೋಷ್ ಪಾಟೀಲ್, ಗುಂಡಪ್ಪ ಸಂಗಮ್ಕರ್, ಮಹೇಶ್ ವಾರದ್, ಸಂಗಮೇಶ್ ವಾಲೆ ಇವರೆಲ್ಲರೂ ನೇಮಿಸಲಾಗಿದೆ. ಹಾಗೂ ನಮ್ಮ ಲಾಯರ್ ಅಸೋಸಿಯೇಷನ್ ವತಿಯಿಂದ ಎಲ್ಲ ನಮ್ಮ ಲಿಂಗಾಯತ್ ಲಾಯರ್ ಯಾರಿದ್ದಾರೆ ಅವರನ್ನೆಲ್ಲರೂ ಕರೆತರುವುದಕ್ಕೆ ವಾರ ಅವರನ್ನು ನೇಮಿಸಲಾಗಿದೆ ಈ ಮೆರವಣಿಗೆಯಲ್ಲಿ. ಹಾಗೂ ವಿವಿಧ ಸಂಘಟನೆಗಳನ್ನು ಜೋಡಿಸಿ ಅತಿ ವಿಜೃಂಭಣೆಯಿಂದ
ಸಾಯಂಕಾಲ 4 ಗಂಟೆಗೆ ಇಲ್ಲಿ ಶ್ರೀಮಠಕ್ಕೆ ಸೇರಬೇಕು. ಇಲ್ಲಿಂದ ಶ್ರೀಮಠದಿಂದ ಮುಖಾಂತರ ಚೌಡಿಯಿಂದ ಗಡಿಗಣದಿಂದ ಸೀದಾ ಪ್ರತಿ ವರ್ಷದಿಂದ ಯಾವ ರೀತಿಯಾಗಿ ಅಂಬೇಡ್ಕರ್ ಚೌಕ್, ಗಾಂಧಿ ಚೌಕ್, ಬಸವೇಶ್ವರ ಚೌಕ್, ಚನ್ನಬಸವ ಪಟ್ಟದೇವರ ಆಶ್ರಮಕ್ಕೆ ಸೇರಿ ಮುಕ್ತಾಯ ಮಾಡಿರ್ತದ. ಹಾಗೂ ಅವತ್ತು ಈ ಮೆರವಣಿಗೆ ಅಪ್ಪನೇ ಹಸ್ತಯುತ ಸಂಬಂಧ ಆಗ್ತದ. ಮತ್ತಲ್ಲಿ ಪ್ರಸಾದ ವ್ಯವಸ್ಥೆ ಏರ್ಪಾಡು ಮಾಡ್ತದೆ. ಇವೆಲ್ಲ ಕೂತ್ಕೊಂಡು ನಿರ್ಧಾರ ಮಾಡಿ ಆ ಪ್ರಕಾರ ಮಾಡ್ತೀವಿ. ತಿಳ್ಕೊಂಡು ಮಾರ್ಕೆಟ್ ನಾವು ಎಲ್ಲ ಮಾಡ್ತೀವಿ ಎಲ್ಲ ಕಿರಣ ಶಿಕ್ಷಣ ಎಲ್ಲ ಶಿಕ್ಷಣ ಭೇಟಿಯಾಗಿ ಅವರೆಲ್ಲ ಏನು ವ್ಯವಸ್ಥೆ ಬೇಕಾದ್ರೂ ಮತ್ತೆ ಇನ್ನೊಂದು ಏನ್ ಮಾಡ್ಬೇಕಂದ್ರ ಈಗೇನ ಎಲೆಕ್ಷನ್ ಏನು ಮುಗಿದು ಈ ಕಟೌಟ್ ಹಾಕ್ಬೋದು. ಬಸವಣ್ಣವ್ರ ದೊಡ್ಡ ಭಾವಚಿತ್ರ ಹಾಕಿ ಅದ್ರ ಕೆಳಗೆ ಅವ್ರವ್ರು ಅಸೋಸಿಯೇಷನ್ ಅಧ್ಯಕ್ಷರು ಅಥವಾ ಅವರೇ ಆದಂತ ಏನಿದೆ ವ್ಯಕ್ತಿಗತ ಬಟ್ ಕಟೌಟ್ಗಳು ಎಲ್ಲ ಕಡೆ ಕೂಡ್ಬೇಕು. ಯಾಕೆ ಈಗ ಒಂದು ಇಲ್ಲ ಈಗ ಕೂಡಿಸ್ಬೇಕು. ಈಗ ಅದು ಮೆರವಣಿಗೆ ಸಮಿತಿದವ್ರಿಗೆ ಜವಾಬ್ದಾರಿ ಏನ್ ಅದು ಇದು ಆಗ್ತದೆ ಅವರಿಗೆ ಉತ್ಸವ ಸಮಿತಿಗಳ ರಚನೆ ಸೇರಿದಂತೆ ಹಲವು ವಿಷಯಗಳನ್ನ ಚರ್ಚೆ ಮಾಡಲಾಗಿದೆ. ಒಟ್ಟಾರೆ ಎಲ್ಲರೂ ಇವನಾರ್ವ ಎನ್ನದೆ ಇವನಮ್ಮವ ಅಂತ ತಿಳಿದು ಎಲ್ಲರೂ ಒಂದಾಗಿ ಬಸವ ಜಯಂತಿ ಉತ್ಸವವನ್ನ ಅತ್ಯಂತ ಸಡಗರ ಸಂಭ್ರಮ ಅರ್ಥಪೂರ್ಣದಿಂದ ನೆರವೇರಿಸೋಣ ಅನ್ನುವಂಥ ಮಾತನ್ನ ಹೇಳ್ತಾ ಈಗ ಉತ್ಸವ ಕುರಿತಂತೆ ಇರುವಂತ ಮಾಹಿತಿಯ ಕರಪತ್ರಗಳು ಇದೀಗ ಬಿಡುಗಡೆ ಮಾಡಲಾಗುತ್ತೆ. ತಾವೆಲ್ಲರೂ ವೇದಿಕೆ ಕಡೆಗೆ ಆಗಮಿಸಬೇಕಾಗಿ ಎಲ್ಲರೂ ಆಗಮಿಸಿ. ಬರ್ರಿ ಡಾಕ್ಟರ್ ಸರ್ ಜಗದೀಶ್ ಎಲ್ಲರೂ ಆಕಾಶ್ ಬರ್ರಿ ಪಾಟೀಲ್ ಸ್ವಲ್ಪ ಬಲ್ಬೆಲ್ಲ ಸರ್ ಸ್ವಲ್ಪ ಕ್ಲೋಸ್. ಲೈಟ್ ಚಾಲು ಮಾಡಿ ಅಲ್ಲಿ ತಲೆ ಲೈಟ್ ಅಲ್ಲೇ ಕತ್ತಿ ಅಲ್ಲಿಂದ ಆ ಕಡೆಯಿಂದ ಎರಡು ವಿಶ್ವಗುರು ಬಸವಣ್ಣನವರಿಗೆ ಧರ್ಮಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ ದಲಿತ ಉದ್ಧಾರಕ ಬಸವಣ್ಣನವರಿಗೆ ಇಷ್ಟಲಿಂಗ ಜನಕ ಬಸವಣ್ಣನವರಿಗೆ ಮಹಾಮಾನವತಾವಾದಿ ಬಸವಣ್ಣನವರಿಗೆ ಒಂದ್ ಸೆಕೆಂಡ್ ಶಣಪ್ ಸರ್ ನೀವೆಲ್ಲ ಬರ್ರಿ ಕಡೆ ಥोड़े बलबल ಈಗ ಅಷ್ಟೇ ಸಾಬ್ರಿ ಕರ್ ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ ವೈರಾಗ್ಯದ ಅಕ್ಕ ಮಹಾದೇವಿಯವರಿಗೆ ಬಸವ ಜಯಂತಿ ಉತ್ಸವಕ್ಕೆ ಗುರುಬಸವಪಟ್ಟ ದೇವರ ಸತ್ಯ ಸಂಕಲ್ಪಕ್ಕೆ ಡಾಕ್ಟರ್ ಚನ್ನಬಸವಪಟ್ಟ ದೇವರ ಸತ್ಯ ಸಂಕಲ್ಪಕ್ಕೆ ಡಾಕ್ಟರ್ ಬಸವಲಿಂಗಪಟ್ಟ ದೇವರ ಕಾರ್ಯಕ್ಕೆ ಎಲ್ಲರಿಗೂ ಶರಣ. ಎಲ್ಲರೂ ಪ್ರಸಾದ ಸ್ವೀಕರಿಸಿ ಯಾರು